ನಟ ಕಿಚ್ಚ ಸುದೀಪ್ ಆಡಿದಂತಹ ಒಂದೇ ಒಂದು ಯುದ್ಧದ ಮಾತು ದರ್ಶನ್ ಹಾಗೂ ಸುದೀಪ್ ಫ್ಯಾನ್ಸ್ ನಡುವೆ ಸಮರಕ್ಕೆ ಮುನ್ನುಡಿಯನ್ನ ಬರೆದುಬಿಡ್ತು. ಇದು ಅದು ಯಾವ ಹಂತಕ್ಕೆ ಹೋಯಿತು ಅಂತಂದ್ರೆ, ದಾಸನ ಪತ್ನಿ ವಿಜಯಲಕ್ಷ್ಮಿಗೆ ಕಿಚ್ಚನ ಅಭಿಮಾನಿಗಳು ಅತಿ ಕೆಟ್ಟ ಕಾಮೆಂಟ್ ಮಾಡುವವರೆಗೂ ಕೂಡ ಈ ಘಟನೆ ರೀಚ್ ಆಯಿತು. ಆದರೆ ಒಂದು ಕಡೆ ವಿಜಯಲಕ್ಷ್ಮಿ ಈ ಬಗ್ಗೆ ದೂರು ಕೊಟ್ಟ ಬೆನ್ನಲ್ಲೆಯೇ ಕಿಡಿಗೇಡಿಗಳ ಬಂಧನವಾಗಿದೆ. ಇದೀಗ ಮತ್ತಷ್ಟು ಮಂದಿ ಸಖತ್ತಾಗಿ ಪೊಲೀಸರ ಕೈಯಲ್ಲಿ ಲಾಕ್ ಆಗ್ತಾ ಇದ್ದಾರೆ. ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯಲ್ಲಿ ಪೈರಸಿ ವಿರುದ್ಧ ತೊಡೆ ತಟ್ಟಿದಂತಹ ಕಿಚ್ಚ ಸುದೀಪ್ ಯುದ್ಧದ ಮಾತು ಸಂಚಲನವನ್ನ ಸೃಷ್ಟಿ ಮಾಡಿಬಿಡ್ತು. ದರ್ಶನ್ ಸುದೀಪ್ ಅಭಿಮಾನಿಗಳ ಮಧ್ಯೆ ಕಿಚ್ಚನ್ನ ಹುಟ್ಟಿ ಹಾಕ್ತು. ಒಂದ್ ಕಡೆ ಕಿಚ್ಚ ಹಾಗೂ ಪುತ್ರಿ ಸಾನ್ವಿಯ ವಿರುದ್ಧ ದಾಸನ ಅಭಿಮಾನಿಗಳು ಕೆಟ್ಟದಾಗಿ ಕಾಮೆಂಟ್ ಅನ್ನ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಮತ್ತೊಂದು ಕಡೆ ಸುದೀಪ್ ಅಭಿಮಾನಿಗಳು ಜಿದ್ದಿಗೆ ಕೂಡ ಬಿದ್ದಿದ್ರು. ದರ್ಶನ್ ಪತ್ನಿಗೆ ಕೆಟ್ಟ ಕಾಮೆಂಟ್ಗಳನ್ನೇ ಸುರಿಸಿಬಿಟ್ಟರು. ಆದರೆ ಈ ಕಿಡಿಗೇಡಿಗಳ ವಿರುದ್ಧ ಸಿಡಿದದ್ದಂತಹ ವಿಜಯಲಕ್ಷ್ಮಿ ಠಾಣೆ ಮೆಟ್ಟಿಲೇರುವ ಮೂಲಕ ಸಮರವನ್ನ ಸಾರಿದ್ರು. ಅಂದ ಹಾಗೆ ಕಿಚ್ಚನ ಅಭಿಮಾನಿಗಳು ಅಶ್ಲೀಲ ಕಾಮೆಂಟ್ ಅನ್ನ ದಾಖಲೆ ಸಮೇತ ವಿಜಯಲಕ್ಷ್ಮಿ ಸೈಬರ್ ಪೊಲೀಸರಿಗೆ ದೂರು ನೀಡಿದರು. ಪೊಲೀಸರು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅಂತ ಆರೋಪಿಸಿ ನಗರ ಪೊಲೀಸ್ ಆಯುಕ್ತರನ್ನು ಕೂಡ ಒಂದು ರೌಂಡ್ ಭೇಟಿ ಮಾಡಿಬಿಟ್ರು. ಈ ಬೆನ್ನಲ್ಲಿಯೇ ಪೊಲೀಸರು ಅಲರ್ಟ್ ಆಗಿ ಇಬ್ಬರು ಕಿಡಿಗೇಡಿಗಳನ್ನ ಮೊದಲಿಗೆ ಲಾಕ್ ಮಾಡಿದ್ರು. ಚಿಕ್ಕಬಾಣಾವರದ ಆಟೋ ಚಾಲಕ ಚಂದ್ರಶೇಖರ್ ಹಾಗೂ ದಾವಣಗೆರೆಯ ಸಾಫ್ಟ್ವೇರ್ ಇಂಜಿನಿಯರ್ ನಿತಿನ್ ಎನ್ನುವವರನ್ನ ಪೊಲೀಸರು ಬಂಧಿಸಿದ್ರು. ಈ ಬೆನ್ನಲ್ಲೇ ಇನ್ನೂ ಇಬ್ಬರನ್ನ ಸಿಸಿಬಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಪೆಟ್ರೋಲ್ ಬಂಕ್ನಲ್ಲಿ ಮ್ಯಾನೇಜರ್ ಆಗಿರುವಂತಹ ನಾಗರಾಜ್ ತಳವಾರ್, ಧಾರವಾಡದಲ್ಲಿ ಆಡಿಟರ್ ಆಗಿ ಕೆಲಸ ಮಾಡ್ತಾ ಇರುವಂತಹ ಪ್ರಶಾಂತ್ರನ್ನು ಕೂಡ ಪೊಲೀಸರು ಲಾಕ್ ಮಾಡಿದ್ದಾರೆ. ಈ ಮೂಲಕ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ಜನರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇಷ್ಟು ಮಾತ್ರವಲ್ಲದೆ ಕಾಮೆಂಟ್ ಮಾಡಿದಂಥ 20 ಜನರ ಪಟ್ಟಿ ಸಿದ್ಧವಾಗಿದ್ದು IP ಅಡ್ರೆಸ್ಸಿನಿಂದ ಸಂಕಷ್ಟ ಶುರುವಾಗಿದೆ. ಮೆಟಾದಿಂದ 20 ಅಕೌಂಟ್ಗಳ IP ಅಡ್ರೆಸ್ ಇನ್ನೂ ಕೂಡ ಸ್ಪಷ್ಟವಾಗಿ ದೊರೆತಿಲ್ಲ. ದೊರೆತ ತಕ್ಷಣ ಅವರನ್ನು ಅರೆಸ್ಟ್ ಮಾಡೋದೆ. ಉಳಿದ ಕಿಡಿಗೇಡಿಗಳ ಫೋನ್ ಸ್ವಿಚ್ ಆಫ್ ಆಗಿದ್ದು ದಾವಣಗೆರೆ, ಚಿತ್ರದುರ್ಗದಲ್ಲಿ ಸಿಸಿಬಿ ಪೊಲೀಸರು ಶೋಧ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಒಟ್ಟಾರೆ ಮತ್ತಿಬ್ಬರ ಬಂಧನದ ಬೆನ್ನಲ್ಲೇ ಉಳಿದವರ ಫೋನ್ ಈಗ ಸ್ವಿಚ್ ಆಫ್ ಮಾಡಿಕೊಂಡಿದ್ದು ಪೊಲೀಸರಿಗೆ ತಲೆನೋವು ಈಗ ಶುರುವಾಗಿದೆ. ಫಿಲ್ಮ್ ಬ್ಯೂರೋ, ರೆಬಲ್ ಟಿವಿ, ಬೆಂಗಳೂರು.